ನಾಯಕನಹಟ್ಟಿ ಬಿಜೆಪಿ ಮಂಡಲ ಕಚೇರಿಯಲ್ಲಿ 47ನೇ ಬಿಜೆಪಿಯ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಈ ಸಂಸ್ಥಾಪನಾ ದಿನಾಚರಣೆಯಲ್ಲಿ ನಾಯಕನಹಟ್ಟಿ ಮಂಡಲ ಅಧ್ಯಕ್ಷರಾದ ಚನಗನಹಳ್ಳಿ ಮಲ್ಲೇಶ್ ಮಾತನಾಡಿ, ಗ್ರಾಮೀಣ ಮಟ್ಟದಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗೂ ಹೆಸರು ಗಳಿಸಿರುವಂಥ ಬಿಜೆಪಿ ಪಕ್ಷ ಬಡವರ, ನೊಂದವರ ಪರ ಧ್ವನಿ ಎತ್ತುವಂಥ ಪಕ್ಷ ಅಂದರೆ ಅದು ಬಿಜೆಪಿ ಎಂದು ಮಂಡಲ ಅಧ್ಯಕ್ಷ ಮಲ್ಲೇಶ್ ಹೇಳಿದರು. ದೇಶಾಭಿಮಾನದಿಂದ ಹಿರಿಯ ನಾಯಕರ ನಿರಂತರ ಹೋರಾಟ, ತ್ಯಾಗ, ಪರಿಶ್ರಮದೊಂದಿಗೆ ಇಂದು ಪಕ್ಷವು ದೇಶದಲ್ಲಿಯೇ ಹೆಚ್ಚು ಸದಸ್ಯರನ್ನು ಹೊಂದಿರುವ ಪಕ್ಷವಾಗಿದ್ದು, ಪ್ರಧಾನಮಂತ್ರಿ ಮೋದಿಜಿಯವರ ಸಮರ್ಥ ಆಡಳಿತ ಸುಧಾರಣೆಯಲ್ಲಿ ವಿಶೇಷ ಸಾಧನೆ ಗಳಿಸಿದ್ದು, ಸದೃಢ ದೇಶವನ್ನು ನಿರ್ಮಾಣ ಮಾಡುವಲು ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೂತ್ ಮಟ್ಟದಲ್ಲಿ ಸಂಘಟನೆಯಲ್ಲಿ ತೊಡಗಿ ಪಕ್ಷ ಕಟ್ಟುವಲ್ಲಿ ಬಿಜೆಪಿ ಕಾರ್ಯಕರ್ತರು ಶ್ರಮಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷ MIT ಸ್ವಾಮಿ, ಮಂಡಲ ಉಪಾಧ್ಯಕ್ಷ ಎನ್ ತಿಪ್ಪೇಸ್ವಾಮಿ, ಕಾರ್ಯದರ್ಶಿಗಳಾದ ಬೆಂಕಿ ಗೋವಿಂದಪ್ಪ, ಮೂರ್ತಿ, ಪ್ರಕಾಶ್, ಬಸಣ್ಣ, ST ಮೋರ್ಚಾ ಅಧ್ಯಕ್ಷರಾದ ನಾಗರಾಜ್, SC ಮೋರ್ಚಾ ಅಧ್ಯಕ್ಷ B ಶಂಕರಸ್ವಾಮಿ, OBC ಮೋರ್ಚಾ ಅಧ್ಯಕ್ಷ ರಾಜು, N ಪರಮೇಶ್ವರ್, ಶಿವದತ್ತ, ತಿಪ್ಪೇಸ್ವಾಮಿ, ರಾಜೇಂದ್ರ, ಮಲ್ಲಯ್ಯ, ಬೋರಯ್ಯ, ಮಂಜುನಾಥ್, ವಿಜಯಕುಮಾರ್, ಮಹಿಳಾ ಮೋರ್ಚಾ ಅಧ್ಯಕ್ಷ ಪವಿತ್ರ ತಿಪ್ಪೇಸ್ವಾಮಿ ಹಾಗೂ ಮಂಡಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅವರ ಘಟನೆಗಳು ಹೇಳ್ತಾ ಇದ್ರೆ ನಮ್ಮೆಲ್ಲ ಕಣ್ಣೀರು ಬಂತು. ಒಂದ್ಸರಿ ಹೇಳಿದ್ದೆ, ವಾಜಪೇಯಿ ಅವರ ಬಗ್ಗೆ ಒಂದು ವಿಷಯ ಒಂದ್ಸರಿ ಹೇಳಿದ್ದೆ. ಅವರು ನಮ್ಮ ಗುರೂಜಿ ಅವರು ಸಂಘದ ರಾಷ್ಟ್ರೀಯ ಪ್ರಚಾರಕರಾದಾಗ, ಸಂವಿಚಾರಕರಾದಾಗ ಅವರು ಒಂದ್ಸರಿ ಕಾರ್ಯಕ್ರಮಕ್ಕೆ ಬರ್ತಾರೆ. ವಾಜಪೇಯಿ ಅವರು ಬರಿಗಾಲಲ್ಲೇ ಬರ್ತಾರೆ. ಬರಗಾಲಲ್ಲಿ ಬಂದಿರೋದು ನೋಡಿ ವಾಜಪೇಯಿ ಅವರು ಮತ್ತು ಸಂವಿಚಾರಕರು ನಮ್ಮ ಅಲ್ಲಿ ಕಾಣಿಸ್ಕೊಳ್ತಾರೆ. ಅವಾಗ ವಾಜಪೇಯಿ ಅವರು ಕೇಳ್ತಾರೆ, 3 ದಿವಸ ಮುಖ್ಯ ಅವಾಗ ಹೇಳಿದ್ರು, ಪ್ರಾಣ ಕೊಟ್ಟರು. ದೀನ್ ದಯಾಳ್ ಉಪಾಧ್ಯಾಯರು ಸೆರೆಮನೆಯಲ್ಲೇ ಸತ್ತೋದ್ರು. ಇವನ್ನೆಲ್ಲ ರೈಲ್ವೆ ಹಳಿಯಲ್ಲಿ ಹೆಣ ಬಿತ್ತು. ಈ ಥರ ಇಲ್ಲಿ ನಾವು ಮನೆ ಮಾಡ್ಕೊಂಡಿದ್ದೇವೆ. ಪಕ್ಷನ ಇದರ ಜವಾಬ್ದಾರಿ ನಿರ್ವಹಿಸ್ತಾರೆ, ಅಲಂಕಾರ ನಮಗೆ ಕೊಟ್ಟಿರೋಂಥ ಜವಾಬ್ದಾರಿಗಳನ್ನು ಮುಂದಿನ ದಿನಗಳು ಒಳ್ಳೆ ಮುಖಂಡರು ಮಾಡಬೇಕು, ಲೀಡರ್ ಮಾಡಬೇಕು. ಇವತ್ತು ಮೋರ್ಚಾಧ್ಯಕ್ಷ ಆಗೋದು, ಜಿಲ್ಲೆಗೆ ಹೋಗ್ಬೇಕು, ಜಿಲ್ಲಾಧ್ಯಕ್ಷರಾಗಬೇಕು, ಕಾರ್ಯದರ್ಶಿ ಆದ ಪ್ರಧಾನ ಕಾರ್ಯದರ್ಶಿಗಳಾಗಬೇಕು. ಸಂಘಟನೆ ಬೆಳೆಸ್ತಾ ಹೋದ್ರೆ, ನಾವು ಬೆಳೀತಾ ಹೋದ್ರೆ ಉಳಿಸುತ್ತೆ. ನಮ್ಮ ಪ್ರೊಫೆಷನಲ್ ಹೇಳ್ತೀವಿ, ರಾಜ್ಯದಿಂದ ಡೆಲ್ಲಿಯಿಂದ ಸಹಿತ ಹೋಗ್ತಾರೆ. ಅವ್ರಿಗೆ ಏನಾದ್ರು ನಾವು ಸರಿಯಾಗಿ ಉತ್ತರ ಕೊಡಲಿಲ್ಲ ಅಂತಂದ್ರೆ ಅವಾಗ ನಾವು ಉತ್ತರ ಹೇಳೋದ್ರಿಗೆ ಅವ್ರಿಗೆ ಗೊತ್ತಾಗ್ತದೆ. ನಮ್ಮ ಕರ್ತವ್ಯ ನಿಷ್ಠೆ, ನಮ್ಮ ಪಕ್ಷದ ನಿಷ್ಠೆ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮನ್ನು ಎಲ್ಲಿ ಬೇಕಾಗುತ್ತೆ ಆ ಥರ ಆಗಕ್ಕೆ ಬೇಡ. ನಾವು ಬಂದಿದ್ದೀವಿ ರಾಜಕೀಯ ಪಕ್ಷ. ಈ ರಾಜಕೀಯ ಪಕ್ಷ ಅದರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತರಾಗಿ ಕೆಲಸ ಮಾಡೋದೇ ಹೆಮ್ಮೆ ಅಂತ. ಯಾಕೆ ಅಂತಂದ್ರೆ ಇದು ಕೇವಲ ಅಧಿಕಾರಕ್ಕೋಸ್ಕರ ಆಗಿ ಕಟ್ಟಿರೋ ಪಕ್ಷ ಅಲ್ಲ.